ಎಲ್ರಿಗೂ ನಮಸ್ಕಾರ. ಫೈನಲ್ ಮ್ಯಾಚ್ ನ ಟಾಸ್ ಯಾರ ಕಡೆ ಹೋಯ್ತು ಅಂದ್ರೆ ಪಂಜಾಬ್ ಕಿಂಗ್ಸ್ ಕಡೆ ಹೋಯ್ತು. ಏನ್ ಪರವಾಗಿಲ್ಲ, ಅದೊಂಥರ RCBಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸೇನೆ. ಯಾಕಂದ್ರೆ ಲಾಸ್ಟ್ 3 ಫೈನಲ್ ಮ್ಯಾಚ್ ಯಾವಾಗ ಆಡಿದೀವಿ ನಾವು ಅವಾಗೆಲ್ಲ ಚೇಸ್ ಮಾಡಿನೇ ಸೋತಿರೋದು. ಪರವಾಗಿಲ್ಲ, ಒಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸೇನೆ ಆಗಿದೆ ನಮ್ಗೆ. ಟಾಸ್ ಗೆದ್ದು ಶ್ರೇಯಸ್ ಅಯ್ಯರ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಅರ್ಥ ಆಗ್ಲಿಲ್ವಾ, ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ಬ್ಯಾಟಿಂಗ್ ಮಾಡಕ್ಕೆ ಅಂತ ಬರ್ತಾರೆ ನಮ್ ಕಿಂಗ್ ಕೊಹ್ಲಿ ಅವರು ಮತ್ತೆ ಫಿಲಿಪ್ ಸಾಲ್ಟ್ ಅವರು. ಹೆಂಗೆ ಧ್ವಂಸ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ ಬೌಲರ್ಸ್ ಗಳನ್ನ ಅಂತ ನೋಡೋಣ. ಮಕ್ಕಳೆಲ್ಲ ಮನೆ ಸೇರ್ಕೊಳ್ಳಿ, ರಕ್ತ ನೋಡಕ್ ಇಷ್ಟ ಇಲ್ದಿರೋರೆಲ್ಲ ಕಣ್ಣು ಮುಚ್ಕೊಳ್ಳಿ. ಸಾಲ್ಟ್ ಸಖತ್ತಾಗೇನೆ ಅಸಾಲ್ಟ್ ಮಾಡ್ತಾ ಇದ್ರು ಪಂಜಾಬ್ ಕಿಂಗ್ಸ್ ಬೌಲರ್ಸ್ ಗಳಿಗೆ. ಆದ್ರೆ ಜೆಮಿಸನ್ 2ನೇ ಓವರಲ್ಲೇ ಅವರ ವಿಕೆಟ್ ನ ತೆಗ್ದಾಕ್ತಾರೆ. ಬಹಿರಂಗ ಶತ್ರುಗಳಿರ್ತಾರಂತೆ. ನಾವು ಮೇಲೆ ಹೋಗಿದ್ ನೋಡ್ಬಿಟ್ಟು 6 ಹೋಯ್ತೇನೆ ಅನ್ಕೊಂಡ್ವಿ. ನೆಕ್ಸ್ಟ್ ಯಾರು ಬರ್ತಾರೋ ಮಯಾಂಕ್ ಅಗರ್ವಾಲ್ ಅವ್ರು ಚೆನ್ನಾಗಾಡ್ಲಿ ಅಂತ ಹೇಳ್ತೀನಿ. ಪವರ್ ಪ್ಲೇ ನಲ್ಲಿ 55ಕ್ಕೆ 1 ಪವರ್ ಪ್ಲೇ ಆದ ತಕ್ಷಣ ಯುಜ್ವೇಂದ್ರ ಚಹಲ್ ಅವ್ರು ಬಂದ್ಬಿಟ್ಟು ನಮ್ಮ ಮಯಾಂಕ್ ಅಗರ್ವಾಲ್ ಅವ್ರ ವಿಕೆಟ್ ನ ತಕ್ಕೊಡ್ತಾ ಇದ್ದಾರೆ. ಹಿತಶತ್ರುಗಳಿರ್ತಾರಂತೆ. ಮಯಾಂಕ್ ಅಗರ್ವಾಲ್ ಅವರು ಗಾನು. ಗುರು ಪತಿದಾರ್ ಕೂಡ ಔಟು. ನಮ್ಮ ಕ್ಯಾಪ್ಟನ್ ಸರ್ರಾಗೆ ನಿಗ್ತಾ ಇದ್ರು, ಬಾರಿಸ್ತಾನೆ ಇದ್ರು 6ಗಳನ್ನ ಮೇಲಿನ ಮೇಲೆ. ಈ ಜೇಮಿಸನ್ ನಮ್ಮ RCB ಅನ್ನು ಹೆವಿ ಕಾಟ ಕೊಡ್ತಾ ಇದ್ದಾರೆ. ಸ್ಲೋಯರ್ ಹಾಕಿ ಅಂತರಂಗ ಶತ್ರುಗಳಿರ್ತಾರಂತೆ. ಇವಾಗ ಲಿವಿಂಗ್ಸ್ಟನ್ ಅವ್ರು ಬರ್ತಾರೆ. ಈ ಮ್ಯಾಚ್ ಆಡಿದ್ರೆ ಪಕ್ಕ ನಮ್ಮ ಪರವಾಗಿ ಹೀರೋ ಆಗ್ಬಿಡ್ತೀರ ಒಂದೇ ಮ್ಯಾಚ್ ಅಲ್ಲೇ. ಖರಾಬಾಗಿ ಆಡಿ ನೋಡೋಣ ಏನಾಗುತ್ತೆ ಅಂತ. ಇನ್ನೇನ್ ಆಕ್ಸಲರೇಟ್ ಮಾಡಬೇಕು. ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಔಟ್ ಆದ್ರು. ಅವ್ರೊಬ್ಬರೇ ನಿಂತ್ಕೊಂಡು ಆಡ್ತಾ ಇದ್ದಿದ್ದು. ಇವಾಗ ಸರ್ರಾಗಿ ಹಾಕೊಂಡು ಇಕ್ಕೊಂತ ಟೈಮ್ ಬಂದಿದೆ. ಬಾರ್ಸಾಕ್ರಿ ಹೇಳ್ತೀನಿ, ಇನ್ನಾದ್ರೂ ಆಕ್ಸಲರೇಟ್ ಮಾಡ್ರಪ್ಪ. 17ನೇ ಓವರಲ್ಲಿ ಜೆಮಿಸನ್ ಅವ್ರಿಗೆ ಸರ್ರಾಗಿ ಹಾಕೊಂಡು ಕೊಡ್ತಾ ಇರ್ತಾರೆ ಜಿತೇಶ್ ಶರ್ಮಾ ಮತ್ತೆ ಯಾರು ಲಿವಿಂಗ್ಸ್ಟನ್ ಅವ್ರು ಸೇರ್ಕೊಂಡು. ಇಬ್ರು ಒಳ್ಳೆ ಸ್ಟಾರ್ಟ್ ಸಿಕ್ಕಿರುತ್ತೆ, ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಬರ್ತಾರೆ ರೊಮಾರೆ ಶಫರ್ಡ್ ಅವರು ಒಂದು 2 6 ಹೊಡಿತಾರೆ. ಅದಾದ್ಮೇಲೆ ಅವರು ಔಟ್ ಆಗ್ತಾರೆ. ಎಲ್ಲ RCB ಬ್ಯಾಟ್ಸ್ಮನ್ಗಳಿಗೂ ಇವಾಗ ಸ್ಟಾರ್ಟ್ ಸಿಕ್ಕಿದೆ. ಆದ್ರೆ ಅದನ್ನ ಬಿಗ್ ಇನ್ನಿಂಗ್ಸ್ ನ ಮಾಡೋಕ್ಕಾಗಿಲ್ಲ. 190ನ ಟಾರ್ಗೆಟ್ ಕೊಟ್ಟಿದ್ದಾರೆ. ಎಲ್ಲ ಬಾರ ನಮ್ಮ ಬೌಲರ್ಸ್ ಮೇಲೆ ಹಾಕೋಣ ಇವತ್ತು. ಎಲ್ಲ ಎದೆನ ಕಲ್ ಮಾಡಿ ಇಟ್ಕೊಂಡ್ರೆ ಎಲ್ಲ ನಮ್ಮ ಬೌಲರ್ಸ್ ಮೇಲೆ. ಇವಾಗ ಡಿಫೆಂಡ್ ಮಾಡ್ತಾರ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಈ ಟೈಮಲ್ಲಿ ನಿಮ್ಗೆ ಏನು ಅನ್ನಿಸ್ತಾ ಇತ್ತು ಅಂತ ನೋಡೋಣ ಏನಾಗುತ್ತೆ ಅಂತ. ನನ್ಗೆ ಅನಿಸ್ದಂಗೆ ನಮ್ಮ ಬೌಲರ್ಸು ಡಿಫೆಂಡ್ ಮಾಡೇ ಮಾಡ್ತಾರೆ. ಇದೇ ಪಂಜಾಬ್ ಕಿಂಗ್ಸ್ನ 101ಕ್ಕೆ ಕಟ್ ಹಾಕಿದ್ದು ನಾವು. 3ನೇ ಓವರಲ್ಲಿ ಹೇಸಲ್ವುಡ್ ಅವ್ರು ಚಾನ್ಸ್ನ ಕ್ರಿಯೇಟ್ ಮಾಡಿರ್ತಾರೆ. ಪ್ರಪ್ಸಿಮ್ರನ್ ಸಿಂಗ್ ಅವ್ರದ್ದು, ರೊಮಾರೆ ಶೆಫರ್ಡ್ ಅವರು ಕ್ಯಾಚ್ನ ಬಿಡ್ತಾರೆ. ಕ್ಯಾಚ್ನ ಹಿಡೀರಪ್ಪ. ಎಂತ ಕ್ಯಾಚ್ನ ಹಿಡಿತಾರೆ ಅಂದ್ರೆ ಫಿಲಿಪ್ ಸಾಲ್ಟ್ ಅವರು ಬೌಂಡ್ರಿ ಲೈನಲ್ಲಿ 6 ಹೋಗ್ಬಿಡ್ತು ಅನ್ಕೊಂಡಿದ್ವಿ. ಹೇಸಲ್ವುಡ್ ಅವ್ರ ಬಾಲಿಂಗ್ ಅಲ್ಲಿ ಈ ತರ ಫೀಲ್ಡಿಂಗ್ ಎಫರ್ಟ್ ಬೇಕು. ಇನ್ನ ಮ್ಯಾಚ್ ಏನು ಆಗಿಲ್ಲ. ವಿಕೆಟ್ ತೆಗಿತಾ ಇದ್ರೆ ಮ್ಯಾಚ್ ನಮ್ ಕೈಯಲ್ಲಿದೆ. ಇನ್ನ 9 ವಿಕೆಟ್ ಮಾತ್ರನೇ. ಸ್ಟ್ರಾಟಜಿಕ್ ಟೈಮ್ ಮುಗಿದ ತಕ್ಷಣ ಕುರ್ನೂಲ್ ಪಾಂಡೆ ಅವರು ವಿಕೆಟ್ ನ ತಕ್ಕೊಟ್ಟಿದ್ದಾರೆ. ಪ್ರಪ್ಸಿಮ್ರನ್ ಸಿಂಗ್ ಅವ್ರದ್ದು, ಭುವನೇಶ್ವರ್ ಕುಮಾರ್ ಅವರು ಪೀಸಾಗಿ ಕ್ಯಾಚ್ ಹಿಡ್ದಾಕೊಂಡ್ರು. ಇನ್ನು 8 ವಿಕೆಟ್, ಮ್ಯಾಚ್ ನಮ್ದೇ ಅನ್ಕೊಳ್ಳಿ. ಗುರು ಶಫರ್ಡ್ ಅವ್ರು ಬಂದ ತಕ್ಷಣ ದೊಡ್ಡ ತಿಮಿಂಗ್ಲಾನೆ ಹೊಡೆದಿದ್ದಾರೆ. ಶ್ರೇಯಸ್ ಅಯ್ಯರ್ ಅವ್ರ ಕ್ಯಾಪ್ಟನ್ ಗಾನೋ ಕಳೆದ ಮ್ಯಾಚ್ ನ ಸಖತ್ತಾಗಿ ಆಡಿದಂತ ಶ್ರೇಯಸ್ ಅಯ್ಯರ್ ಅವ್ರನ್ನ ಕಿತ್ತಾಕಿದ್ದಾರೆ. ಎಡ್ಜ್ ಹೊಡೆದು ವಿಕೆಟ್. ರೊಮಾರೆ ಶಫರ್ಡ್ ಅವ್ರು ಕ್ಯಾಚ್ ಬಿಟ್ಟಿದ್ದಕ್ಕೂ ಈ ವಿಕೆಟ್ ನ ಎತ್ಕೊಟ್ಟಿದ್ದಕ್ಕೂ ಮಜಾನೇ ಮಜಾ ಅನ್ಕೊಳ್ಳಿ. ಇನ್ನು 7 ವಿಕೆಟ್ ಗೆಲ್ತೀವಿ ಅನ್ಕೊಳ್ಳಿ. ಬಿಗ್ ಮ್ಯಾಚ್ ಅಂತ ಬಂದಾಗ ಬಿಗ್ ಪ್ಲೇಯರ್ ಎದಳ್ತಾರೆ ನಾನು ಇದೀನಿ ಅಂತ. ಆ ತರ ಕುರ್ನೂಲ್ ಪಾಂಡೆ ಅವ್ರು ಆಗ್ತಾ ಇರೋದು. ಲಾಸ್ಟ್ ಓವರ್ ಮಾಡಕ್ಕೆ ಬಂದಿದ್ದು ಸಖತ್ತಾಗಿ ಬ್ಯಾಕ್ ಫುಟ್ ಅಲ್ಲಿ ಆಡ್ತಾ ಇದ್ರು. ಜಾಸ್ ಇಂಗ್ಲಿಷ್ ಅವರು ಸಖತ್ತಾಗಿನೇ ಟೈಮ್ ಮಾಡ್ತಾ ಇದ್ರು. ಜಾಸ್ ಇಂಗ್ಲಿಷ್ ಅವ್ರು ವಿಕೆಟ್ ನ ಕಿತ್ತಾಕ್ಬಿಟ್ರು. ಕುರ್ನೂಲ್ ಪಾಂಡೆ ಅವ್ರು ಬಂದು ಲಿವಿಂಗ್ಸ್ಟನ್ ಅವ್ರು ಮಸ್ತ್ ಕ್ಯಾಚ್ ಅನ್ಕೊಳ್ಳಿ. ಇನ್ನು 6 ವಿಕೆಟ್. 17ನೇ ಓವರ್ ಮಾಡಕ್ಕಂತ ಬರ್ತಾರೆ ಭುವನೇಶ್ವರ್ ಕುಮಾರ್. ಎಕ್ಸ್ಪೀರಿಯನ್ಸ್ ಏನಕ್ಕೆ ಬೇಕಾಗುತ್ತೆ ಅಂತ ಕೇಳಿದ್ರೆ ನೋಡಿ, ಬಿಗ್ ಮ್ಯಾಚ್ ಅಂತ ಬಂದಾಗ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದೇ ಓವರಲ್ಲಿ 2 ವಿಕೆಟ್ ನೆಹಾಲ್ ವದೇರಾ ಅವ್ರದ್ದು ಮತ್ತೆ ಮಾರ್ಕಸ್ ಸ್ಟೋನಿಸ್ ಅವ್ರು ಬಂದ ತಕ್ಷಣ ಒಂದು 6 ಹೊಡಿತಾರೆ. ಅದಾದ್ಮೇಲೆ ಏನಕ್ಕೆ ನಾನು ಎಕ್ಸ್ಪೀರಿಯನ್ಸ್ ಬೌಲರ್ ಅಂತ ತೋರಿಸ್ತಾರೆ ಭುವನೇಶ್ವರ್ ಕುಮಾರ್ ಅವರು. ಸ್ವಿಂಕಿಂಗ್ ಭುವಿಯವರು ಎಲ್ಲ ವಾಸನೆ ಬರ್ತಾ ಇದೆ. 18 ವರ್ಷದ ಖುಷಿಗೆ ಇವತ್ತು ಫೈನಲಿ ನಮ್ಮ RCB ಗೆದ್ದಾಯ್ತು. ಡೆಸ್ಟಿನಿಸ್ ಚೈಲ್ಡ್ ಅಷ್ಟೇನೆ. ಕೊಹ್ಲಿ ಅವ್ರ ಮಗ ನೋಡ್ಬೋದು ನೀವು ಯಾವ ಥರ ಆಗಿತ್ತು ಅಂತ. ಫೈನಲಿ ಗೆದ್ದಾಯ್ತು ಮಗ. ಈ ಸಲ ಕಪ್ ನಮ್ಮದೇ ಅನ್ನೋ ವರ್ಲ್ಡು ನಿಜ ಆಗೋಯ್ತು. ಜಾಸ್ತಿ ಏನು ಮಾತಾಡೋಂಗಿಲ್ಲ, ಎಲ್ಲ ನಾಳೆ. ಇವತ್ತಿನ ಮ್ಯಾಚ್ ಬಗ್ಗೆ ಅಂತೂ ಏನು ಮಾತಾಡೋಂಗೇ ಇಲ್ಲ ಅನ್ಕೊಳ್ಳಿ. ಕುರ್ನೂಲ್ ಪಾಂಡೆ ಕ್ಲಚ್ ಪ್ಲೇಯರ್ ಅಂತ ಒಂದ್ಸತಿ ತೋರಿಸ್ಕೊಟ್ಟಿದ್ದಾರೆ ನಮ್ಗೆ ಇವತ್ತು. ಕ್ರೇಜಿ ಮ್ಯಾಚ್ ಅನ್ಕೊಳ್ಳಿ. ಫೈನಲಿ ಗೆದ್ದಾಯ್ತು ನಮಗೆ. ನನಗಂತೂ ಕೊಹ್ಲಿ ಅವ್ರ ಮಕ್ಕ ನೋಡ್ಬಿಟ್ಟು ಮೀಟಾಗಿ ನಾಳೆ ಮಾತಾಡೋಣ. ನಾಳೆ ವಿಡಿಯೋನಲ್ಲಿ ಬರುತ್ತೆ. ಇವತ್ತಂತೂ ಕ್ರೇಜಿ ಅನ್ಕೊಳ್ಳಿ. ನಿದ್ದೆ ಅಂತೂ ಬರಲ್ಲ ಇವತ್ತು. ಕ್ರೇಜಿ ಮ್ಯಾಚು. ಫೈನಲಿ ಆ ವರ್ಲ್ಡು ನಿಜ ಆಯಿತು.